ವ್ಯಾಪಾರ ಚೆನ್ನಾಗಿ ನಡೀತಿದ್ದು ಇದ್ದಕ್ಕಿದ್ದಂತೆ ನಿಮ್ಮ ಮೇಲೆ ವಾಮಾಚಾರ ಪ್ರಯೋಗಗಳನ್ನು ಮಾಡಿಸಿ ವ್ಯಾಪಾರ ಸಣ್ಣದಾಗಿ ಅಂದರೆ ಕಡಿಮೆಯಾಗುವ ರೀತಿಯಲ್ಲಿ ವ್ಯಾಪಾರವೇ ಆಗದೇ ಇರುವ ರೀತಿಯಲ್ಲಿ ಮಾಟಮಂತ್ರ ಮಾಡಿಸಿದ್ದರೆ ಈ ಒಂದು ವಸ್ತುವನ್ನು ನೀವು ವ್ಯಾಪಾರ ಮಾಡುವ ಸ್ಥಳದಲ್ಲಿಟ್ಟು ಪೂಜೆ ಮಾಡಿ. ಯಾರು ಮಾಟಮಂತ್ರ ಮಾಡಿಸಿರ್ತಾರೋ ಅವರಿಗದು ಹಿಂತಿರುಗಿ ಹೊಡೆದು ನಿಮ್ಮ ವ್ಯಾಪಾರ ಮತ್ತೆ ಮೊದಲಿಗಿಂತ ಹೆಚ್ಚಾಗಿ ತುಂಬ ಚೆನ್ನಾಗಿ ನಡೆಯುವ ಹಾಗೆ ಆಗುತ್ತದೆ. ಆ ಒಂದು ಕೆಲಸ ಹೇಗೆ ಮಾಡಬೇಕು, ಆ ಒಂದು ವಸ್ತು ಯಾವುದು, ಬನ್ನಿ ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೀವು ಇನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಈ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಕಷ್ಟ, ದುಃಖ, ಸಮಸ್ಯೆ ಏನೇ ಇದ್ದರೂ, ಎಷ್ಟೇ ಕಠಿಣವಾಗಿದ್ದರೂ ಶೀಘ್ರ ಮತ್ತು ಶಾಶ್ವತವಾಗಿ ಪರಿಹಾರ ಆಗಲೇಬೇಕು ಅಂದರೆ ಈ ತಕ್ಷಣ ನೀವು ಪಂಡಿತರು, ಪ್ರಧಾನ ತಾಂತ್ರಿಕ ಕಾಳಿಂಗರಾವ್ ಗುರುಗಳಿಗೆ ಒಂದು ಕರೆ ಮಾಡಿ. ಅವರು ನಿಮ್ಮ ಪ್ರತಿಯೊಂದು ಸಮಸ್ಯೆ, ವಾಮಾಚಾರ, ಶತ್ರುನಾಶ, ಮಾಟಮಂತ್ರ, ವಶೀಕರಣದಂತಹ ಗೌಪ್ಯ ನಿಗೂಢ ಕಠಿಣ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ಹೇಳುತ್ತಾರೆ. ಇವರು ಕೊಟ್ಟಿರುವ ಈ ಒಂದು ವಸ್ತು ಅದು ಮಾಟಮಂತ್ರ ನಿವಾರಣಾ ರಕ್ಷಣಾ ಯಂತ್ರ. ಹೌದು, ಇದರಲ್ಲಿ ಅನೇಕ ರೀತಿಯಾದಂತಹ ಯಂತ್ರಗಳನ್ನು ಬರೆದಿರುವಂತಹ ತಾಮ್ರದ ತಗಡಿನ ಒಂದು ಯಂತ್ರ. ಈ ಯಂತ್ರವನ್ನು ಸುರುಳಿ ಆಕಾರದಲ್ಲಿ ಸುತ್ತಿ ನಿಮಗೆ ಕೊಡುತ್ತಾರೆ. ಇದನ್ನು ನೀವು ಪ್ರತಿದಿನ ಪೂಜೆ ಮಾಡಬೇಕು. ಅದಕ್ಕೂ ಕೂಡ ನಿಯಮವಿದೆ. ಎಕ್ಕದ ಹೂವನ್ನು ಇಟ್ಟೇ ಇದಕ್ಕೆ ಪೂಜೆ ಮಾಡಬೇಕು. ಇದು ಕೇಳುತ್ತೆ, ಎಕ್ಕದ ಹೂವೇ ಬೇಕು ಅಂತ ಇದಕ್ಕೆ ಅರ್ಪಣೆ ಮಾಡಬೇಕು. ಮಾಡಿದ ತಕ್ಷಣ ವ್ಯಾಪಾರ ತುಂಬ ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ, ಇದ್ದಕ್ಕಿದ್ದಂತೆ ವ್ಯಾಪಾರದಲ್ಲಿ ಹಠಾತ್ತನೆ ಕುಸಿತ ಕಾಣುತ್ತಿದೆ, ಜೀವನದಲ್ಲಿ ತುಂಬ ಕಷ್ಟ ಎದುರಾಗಿದೆ, ಮೊದಲು ತುಂಬ ಚೆನ್ನಾಗಿ ನಡೀತಿತ್ತು, ವ್ಯಾಪಾರದಲ್ಲಿ ದೋಷ ಇದೆ, ಮಾಟಮಂತ್ರ ಯಾರೂ ಆಗದೇ ಇದ್ದವರು ಮಾಡಿಸಿಬಿಟ್ಟಿದ್ದಾರೆ, ಇದನ್ನು ಸರಿಪಡಿಸಿ ಮೊದಲಿನ ಹಾಗೆ ಆಗುವಂತೆ ಆಗಲಿ ಅಂತ ಪೂಜೆ ಮಾಡಿ ಸಾಕು. ಯಾರು ಮಾಡಿಸಿದ್ದಾರೋ ಅವರಿಗೆ ಅದು ರಿವರ್ಸ್ ಹೊಡೆದು ನಿಮ್ಮ ಕಾರ್ಯತಂತ್ರ ಯಶಸ್ವಿಯಾಗಿ ವ್ಯಾಪಾರ ಅಭಿವೃದ್ಧಿ ಆಗುತ್ತದೆ. ಇವತ್ತೇ ಪಂಡಿತರು, ದೈವಜ್ಞರು, ಪ್ರಧಾನ ತಾಂತ್ರಿಕರು ಕಾಳಿಂಗರಾವ್ ಗುರುಗಳಿಗೆ ಕರೆ ಮಾಡಿ ಮಾಟಮಂತ್ರ ನಿವಾರಣಾ ಯಂತ್ರವನ್ನು ಪಡೆದುಕೊಳ್ಳಿ. ಇದು ಅಂಗಡಿಗೆ ಮಾತ್ರವಲ್ಲ, ಮನೆಗೂ ಕೂಡ ವ್ಯಾಪಾರ ಮಾಡುವ ಜಾಗದಲ್ಲಿ ಬಿಟ್ಟು ಮನೆಯಲ್ಲಿ ಏನಾದರೂ ಸಮಸ್ಯೆಗಳಾಗಿದ್ರೂ ಕೂಡ ಪರಿಹಾರ ಆಗುತ್ತೆ. ವ್ಯಕ್ತಿಗಳಿಗೂ ಕೂಡ ಏನಾದರೂ ಪರಿಹಾರ ಆಗಬೇಕು ಅಂದರೂ ಕೂಡ ಮಾಟಮಂತ್ರ ಆಗಿದ್ದರೆ ಇದು ತಡೆಯುತ್ತೆ, ವಾಪಸ್ ಹಿಂತಿರುಗಿ ಹೊಡೆಯುತ್ತೆ. ಈ ವಸ್ತುವನ್ನು ಕೇಳಿ ಪಡೆದುಕೊಳ್ಳಿ, ತುಂಬ ಒಳ್ಳೆಯದು.